ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ನಾನು ನಿಮಗೆ ಇವತ್ತು ಸ್ಪೆಷಲ್ ಆಗಿ ಒಬ್ಬರಿಗಾಗುವಷ್ಟು ಎಗ್ ಕರಿ ಯಾವ ರೀತಿ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಈಗ ನಾನು ನಿಮ್ಗೆ ಮೊದಲಿಗೆ ಇವನ್ನ ಎಗ್ ಬಾಯ್ಲ್ಡ್ ಮಾಡ್ಕೊಳ್ಬೇಕ್ರಿ. ಮೊದಲಿಗೆ ಮೊಟ್ಟೆಯನ್ನು ಬಾಯ್ಲ್ಡ್ ಮಾಡ್ಕೊಂಡು ಇಟ್ಕೊಳ್ಬೇಕು. ನಾನೀಗ ಬಾಯ್ಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಎಗ್ ಕರಿ ಮಾಡಬೇಕಾದ್ರೆ ನಾನು ಮೊದಲಿಗೆ ಪೇಸ್ಟ್ ಮಾಡಿ ಇಟ್ಕೊಳ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಒಂದು ಟೊಮೆಟೊ ಹೆಂಚಿಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಒಂದು ದೊಡ್ಡದಾದಂತಹ ಈರುಳ್ಳಿ, ಇಲ್ಲಿ ನೋಡ್ತಾ ಇರ್ಬೋದು ಒಂದು ದೊಡ್ಡದಾದಂತಹ ಈರುಳ್ಳಿ ಜೊತೆಗೆ ಆ, ಬೆಳ್ಳುಳ್ಳಿ ಅಲ್ಲ ತೆಗೆದುಕೊಂಡಿದ್ದೇನೆ. ಆಮೇಲೆ ಜೊತೆಗೆ 2 ಮೆಣಸಿನಕಾಯಿಯು ಸಹ ನಾನು ಆ್ಯಡ್ ಮಾಡ್ತಾ ಇದ್ದೇನೆ. ಆಮೇಲೆ ಜೊತೆಗೆ ಕೊತ್ತಂಬರಿ ಸೊಪ್ಪು ನೋಡ್ತಾ ಇರ್ಬೋದು, ಇಷ್ಟು ಕೊತ್ತಂಬರಿ ತೊಗೊಂಡೇನು. ಇದನ್ನೆಲ್ಲ ಕುಡಿಸಿ ನಾನು ನಿಮಗೀಗ ಪೇಸ್ಟ್ ಮಾಡ್ತೀನಿ. ನಾನೀಗ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನಾ ಯಾವ ರೀತಿ ಪೇಸ್ಟ್ ಕಾಣ್ತಾ ಇದೆ ಅಂತ ಜೊತೆಗೆ ನಾನು ಕಾದ ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ತಾ ಇದ್ದೇನೆ. ಇದು ಸೂರ್ಯಪಾನ ಎಣ್ಣೆ. ಇದಕ್ಕೆ ಜೊತೆಗೆ ನಾನು ಸಾಸಿವೆ ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ಜೊತೆಗೆ ಅರಿಶಿನನು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಇದೆಲ್ಲವನ್ನು ಸೇರಿಸಿದ ಆದ ಕೂಡಲೇ ಬಾಯ್ಲ್ಡ್ ಮಾಡಿಕೊಂಡಂತಹ ಮೊಟ್ಟೆಗಳನ್ನು ಇದರಲ್ಲಿ ಹಾಕಿ ನಾನು ಬೇಯಿಸಿಕೊಳ್ತೀನಿ. ಅಂದರೆ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ತೀನಿ. ನೋಡ್ತಾ ಇರಬಹುದು, ನಾನೀಗ ಫ್ರೈ ಮಾಡಿಕೊಂಡಂಥ ಈ ಮೊಟ್ಟೆಗಳನ್ನ ಸ್ವಲ್ಪ ತೆಗೆದಿಟ್ಕೊಳ್ತೀನಿ. ಫ್ರೈ ಮಾಡಿಕೊಂಡಂತಹ ಮೊಟ್ಟೆಗಳನ್ನು ನಾನು ತೆಗೆದಿಟ್ಟುಕೊಂಡು ಜೊತೆಗೆ ಅರ್ಧ ಉಳ್ಳಾಗಡ್ಡಿಯನ್ನು ಮತ್ತೆ ಹೆಂಚಿಕೊಂಡು ಈ ಬಾಣಲೆಗೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು, ಮೊದಲು ಪೇಸ್ಟ್ಗೂ ಸಹ ಒಂದು ದೊಡ್ಡದಾದ ಈರುಳ್ಳಿ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಮತ್ತು ಟೊಮ್ಯಾಟೊ ಪೇಸ್ಟ್ ಎಲ್ಲವನ್ನು ನಾನು ಈಗ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಬಹುದು, ನಾನೀಗ ಆ್ಯಡ್ ಮಾಡ್ತಾ ಇದ್ದೀನಿ. ಪೂರ್ತಿ ಆ್ಯಡ್ ಮಾಡಿಕ ಸ್ವಲ್ಪ ಹೊತ್ತು ಬೇಯಿಸಿಟ್ಟುಕೊಳ್ಳಬೇಕು. ಅಂದರೆ ಅದರಲ್ಲಿರುವ ನೀರಿನ ಅಂಶ ಎಲ್ಲ ಸ್ವಲ್ಪ ಹೋಗಬೇಕು. ಹೋದ ಕೂಡಲೇ ಬಬಲ್ಸ್ ಬರ್ತವೆ, ನಿಮಗೆ ತೋರಿಸ್ತೀನಿ ನಾನು. ಈಗ ಇದಕ್ಕೆ ನಾನು ಮುಚ್ಚಳವನ್ನು ಮುಚ್ಚಿ ಸ್ವಲ್ಪ ಹೊತ್ತು, ಅಂದರೆ 1-2-3 ನಿಮಿಷ ಮುಚ್ಚಿ ಇಡುತ್ತೇನೆ. ನೋಡ್ಬೋದು ಯಾವ ರೀತಿ ಕಾಣ್ತಾ ಇದೆ ಅಂತ ಎಗ್ ಕರಿ ನೋಡ್ತಾ ಇದ್ದೀನಿ. ನಾನು ಪ್ಲೇಟ್ ಮುಚ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಈಗ ನಾನು ಪ್ಲೇಟ್ ತೆಗೆದು ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಬಲ್ಸ್ ಬರ್ತಾ ಇದೆ ಅಂತ ಅಂದರೆ ಅದರಲ್ಲಿರುವ ಟೊಮ್ಯಾಟೊ ಎಲ್ಲ, ಬೆಳ್ಳುಳ್ಳಿ, ಈರುಳ್ಳಿಯಲ್ಲಿರುವಂತಹ ನೀರಿನ ಅಂಶ ಎಲ್ಲ ಹೋಗಿ ಈ ರೀತಿ ಫ್ರೈ ಆಗಿ ಕಾಣ್ತಾ ಇದೆ. ಇದಕ್ಕೆ ನಾನು ಈಗ ಸ್ವಲ್ಪ ನೀರನ್ನು ಸೇರಿಸ್ತೇನೆ. ಜೊತೆಗೆ ಮಸಾಲೆ ಐಟಮ್ಸ್ಗಳನ್ನು ಸಹ ಸೇರಿಸ್ಕೊಳ್ತೇನೆ. ಈಗ ನೋಡ್ತಾ ಇರಬಹುದು, ಸ್ವಲ್ಪ ನೀರು ಸೇರಿಸಿ ಜೊತೆಗೆ ಬೇಕಾಗುವ ಮಸಾಲೆ ಪದಾರ್ಥಗಳನ್ನು ನಾನು ನಿಮಗೆ ತೋರಿಸ್ತೇನೆ. ನೋಡಿ, ಇದು ಧನಿಯಾ ಪೌಡರ್ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ ಎಗ್ ಕರಿಗೆ. ನೋಡ್ತಾ ಇರಬಹುದು, ಇದು ಮಸಾಲೆ ಪೌಡರ್. ಇದನ್ನು ಸ್ವಲ್ಪ ಸೇರಿಸ್ತಾ ಇದ್ದೇನೆ. ನಾನು ಜಾಸ್ತಿ ಮಸಾಲೆ ಹಾಕ್ತಾ ಇಲ್ಲ ಇದಕ್ಕೆ. ಈಗ 2 ಸೇರಿಸಿದ ಕೂಡಲೇ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. ಈಗ ಸ್ವಲ್ಪ ಒಂದು ಗ್ಲಾಸ್, ನಮಗೆ ಎಷ್ಟು ಕ್ವಾಂಟಿಟಿ ಬೇಕಷ್ಟು ನೀರು ಹಾಕಬೇಕು. ನಾನೀಗ ಸ್ವಲ್ಪ ಒಂದು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ನೀರು ಹಾಕಿದ ಕೂಡಲೇ ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪನ್ನು ಹಾಗೂ ಖಾರದ ಪುಡಿಯನ್ನು ಸೇರಿಸಿಕೊಳ್ಬೇಕು. ನಾನೀಗ ಉಪ್ಪನ್ನು ಸೇರಿಸಿಕೊಳ್ತಾ ಇದ್ದೀನಿ, ಅರ್ಧ ಸ್ಪೂನಷ್ಟು. ನೋಡ್ತಾ ಇರಬಹುದು, ನಿಮಗೆ ಅದರ ಎಷ್ಟು ಬೇಕಷ್ಟು ಸ್ವಲ್ಪ ಸೇರಿಸ್ಕೊಳ್ಳಿ. ಹಾಗೂ ಖಾರವನ್ನು ಒಂದು ಚಮಚೆ ಸೇರಿಸ್ತಾ ಇದ್ದೀನಿ, 1 ಸ್ಪೂನ್ದಷ್ಟು. ನೋಡ್ತಾ ಇರಬಹುದು, ಈಗ ನಾನು ಖಾರವನ್ನು ಸೇರಿಸಿದ ಕೂಡಲೇ ಸ್ವಲ್ಪ ಹೊತ್ತು 1-2 ನಿಮಿಷ ಮತ್ತೆ ನಾನು ಬೇಯಿಸಿಟ್ಕೊಳ್ತೇನೆ ಇದನ್ನು, ಸಾಂಬಾರನ್ನು. ಅಂದರೆ ಎಗ್ ಕರಿ ಮಾಡುವ ಎಗ್ ಕರಿಯನ್ನು ನಾನು ಹೋಳು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಹೋಳು ಮಾಡಿಕೊಂಡಂಥ 3 ತತ್ತಿಯನ್ನು ನಾನು ಕುದಿಸಿಟ್ಟುಕೊಂಡಿದ್ದೆ. ಅದರಲ್ಲಿ ಅರ್ಧ 3 ಹೋಳನ್ನು ನಾನು ಈಗ ಈ ಎಗ್ ಕರಿಗೆ ಸೇರಿಸ್ತಾ ಇದ್ದೀನಿ. ಹಾಗೆ ಉಳಿದ 3 ತತ್ತಿಯನ್ನು ಅರ್ಧ ಹೋಳು ಮಾಡಿ ಇಟ್ಕೊಂಡಿದ್ದೆ. ಆ 3 ಹೋಳನ್ನು ಸ್ವಲ್ಪ ನೀರು ಹಾಕಿ ಕಲಿಸಿಟ್ಟುಕೊಂಡು ಮತ್ತೆ ಸಾಂಬಾರಿಗೆ ನಾನು ಇದನ್ನು ಸೇರಿಸ್ತೀನಿ. ಅಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಮತ್ತು ಗ್ರೇವಿಯಾಗಿ ಬರುತ್ತೆ ಅನ್ನೋಗೋಸ್ಕರ ನಾನು 3 ಹೋಳನ್ನು ಅದರಲ್ಲಿ ಹಾಕಿ ತಿನ್ನಲಿಕ್ಕೆ 3 ಹೋಳನ್ನು ಪೇಸ್ಟ್ ಮಾಡಿ ಇದರಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡ್ಬೋದು, ಈಗ ನಾನು ಆ್ಯಡ್ ಮಾಡಿದೆ ಇದನ್ನು.
ಹಿಂಗಾದ್ರೆ ಟೇಸ್ಟಿಯಾಗಿರುತ್ತೆ. ತುಂಬಾ ರುಚಿಯಾಗಿರುತ್ತೆ ಮತ್ತು ರೊಟ್ಟಿ ಜೊತೆಗೆ ತಿನ್ನಬಹುದು. ಅನ್ನದ ಜೊತೆಗೂ ಸಹ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡ್ತಾ ಇರಬಹುದು ಎಷ್ಟು ಚಂದ ಕುಯೀತಾ ಇದೆ ಮತ್ತು ನೋಡಲು ಎಷ್ಟು ಸೂಪರ್ ಆಗಿ ಕಾಣ್ತಾ ಇದೆ ಅಂತ ಹೇಳ್ಬೋದು ಎಗ್ ಕರಿ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡ್ತಾ ಇರ್ಬೋದು ಎಗ್ ಕರಿ ಅಷ್ಟೊಂದು ಸೂಪರ್ ಆಗಿ ಬಂದಿದೆ ಅಂತ. ಈಗ ನಾನು ಸರ್ವ್ ಮಾಡಿಕಸ ಊಟ ಮಾಡ್ಲಿಕ್ಕೆ ರೆಡಿ ಆಗಿದ್ದೀನಿ. ನಿಮ್ಗೂ ತೋರಿಸ್ತಾ ಇದ್ದೀನಿ. ಎಷ್ಟೊಂದು ಸೂಪರ್ ಆಗಿ ಕಾಣ್ತಾ ಇದೆ ಅಲ್ವಾ? ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.